ಓಕೆ, ಇವತ್ತು ನಾವು ಈ 500 ರೂಪಾಯಿ ನೋಟನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೊರಟಿದ್ದೀನಿ. ಸ್ಟಾರ್ಟ್ ಇಂದ ಹಿಡಿದು ಎಂಡ್ ವರೆಗೂ ಕಂಪ್ಲೀಟ್ ಒಂದು ಸ್ಟಾಕ್ ಅನ್ನ ಯಾವ ತರ ಬೈ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅಂದ್ರೆ ಈ 500 ರೂಪಾಯಿ ನೋಟು ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಸ್ಟಾಕ್ ಬ್ರೋಕರ್ ಆಪ್ ಇಂದ ಯಾವ ತರ ಒಂದು ಸ್ಟಾಕ್ ಅನ್ನ ಬೈ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ನಾನು ನೋಟ್ ಹರಿದು ಬಿಡ್ತೀನಿ. ಇದನ್ನ ನಾನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಇದನ್ನ ಫಸ್ಟ್ ನಾನು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತೀನಿ. ಸಿಂಪಲ್ ಇದೆ, ಮ್ಯಾಜಿಕ್. ಅದು ಹೋಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿರುತ್ತೆ ಇವಾಗ. ಓಕೆ, ಇವಾಗ ನಮ್ ಕಡೆ 500 ರೂಪಾಯಿ ಇದೆ. ಅದರಿಂದ ನಾವು ಒಂದು ಸ್ಟಾಕ್ ಅನ್ನ ಬೈ ಮಾಡ್ಬೇಕು. ಯಾವ ತರ ಬೈ ಮಾಡಬಹುದು? ಆ 500 ರೂಪಾಯಿ ತಗೊಂಡು ಹೋಗಿ ಟ್ಯಾಕ್ಸ್ ಕಂಪನಿ ಹೋಗ್ಬಿಟ್ಟು ಒಂದು ಸ್ಟಾಕ್ ಕೊಡಿ ಅನ್ನಕ್ಕಾಗಲ್ಲ. ಆ ತರ ಎಲ್ಲ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಸೀಜರ್ ಇದೆ. ಓಕೆನಾ? ಸಿಂಪಲ್ ಪ್ರೊಸೀಜರ್ ನಾನು ಹೇಳ್ತಾ ಹೋಗ್ತೀನಿ, ಫಾಲೋ ಮಾಡ್ತಾ ಹೋಗಿ. ಫಸ್ಟ್ ಆಫ್ ಆಲ್, ನಾವು ಸ್ಟಾಕ್ ಅನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ನಮ್ ಕಡೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ಡಿಮ್ಯಾಟ್ ಅಕೌಂಟ್ ವರ್ಡ್ ಕೇಳಿದ ತಕ್ಷಣ ಗಾಬರಿನ ಆಗ್ಬೇಡಿ, ಸಿಂಪಲ್ ಇದೆ. ಓಕೆನಾ? ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಯಾವ ತರ ಒಂದು ಬ್ಯಾಂಕಿನ ಸೇವಿಂಗ್ಸ್ ಅಕೌಂಟ್ ಅನ್ನ ಹಣವನ್ನು ಡೆಪಾಸಿಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಹಂಗೆ ಸ್ಟಾಕ್ಸ್ ಅನ್ನ ಡೆಪಾಸಿಟ್ ಮಾಡೋಕೆ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತೀವಿ. ನೀವು ಎಷ್ಟೇ ಸ್ಟಾಕ್ಸ್ ಅನ್ನ ಖರೀದಿ ಮಾಡಿದ್ರು ಆ ಸ್ಟಾಕ್ಸ್ ಬಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಸೇವ್ ಆಗುತ್ತೆ. ಅದ್ರ ಸಲುವಾಗಿ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಹಾಗಾದ್ರೆ